ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 18/12/2024 ಅಂಡ್ ಇಂಡಿಯಾ ವಿಕ್ಸ್ 14.37 ಇದೆ. ಅಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಇನ್ನೂ ಜನ ಮೇಲ್ ಹೋಗುತ್ತೆ ಅಂತ ನಂಬಿದ್ದಾರೆ, ಆದರೆ ನಿಫ್ಟಿ ರಿವರ್ಸ್ ಆಗ್ತಾ ಇದೆ. ದರ್ ಇಸ್ ಸಮ್ ಕೈಂಡ್ ಆಫ್ ಕಾನ್ಫ್ಲಿಕ್ಟ್. ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಬೈ ಮಾಡಿಸಿ ಮಾಡಿಸಿ ಜನಕ್ಕೆ ಪುನಃ ಇಟ್ ಇಸ್ ಟ್ರೈಂಗ್ ಟು ಹಿಟ್ ದಿ ಲೋಯರ್ ಲೆವೆಲ್ಸ್. ಸೊ ಇವತ್ತು ಮಾರ್ಕೆಟು ಏನೇನು ಆಗಿದೆ, ಏನಾಗಬಹುದು ನಾಳೆ, ಒಂದು ಚಿಕ್ಕ ಅಸಂಪ್ಷನ್ಸ್ ಕೂಡ ಸಮೇತ ನೋಡೋಣ. ಟೆಕ್ನಿಕಲಿ ಸ್ಪೀಕಿಂಗ್, ನಿಫ್ಟಿಯಲ್ಲಿ ಈ ಪ್ಯಾಟ್ರನ್ಗೆ ಎನ್ ಪ್ಯಾಟ್ರನ್ ಅಂತ ಕರಿಬೋದು. ಅಂದರೆ ಮಾರ್ಕೆಟಲ್ಲಿ ಎಷ್ಟೊಂದು ಸತಿ ಏನಾಗುತ್ತೆ, ನಾನು ಸ್ಟಡಿ ಮಾಡಿರೋ ಪ್ರಕಾರ ಫಸ್ಟ್ ಒಂದು ದಿವಸ ಫುಲ್ಲು ಬುಲ್ಲಿಶ್ ಹೋಗುತ್ತೆ, ಆಮೇಲೆ ಲೈಟಾಗಿ ಬೇರಿಶ್ ಬರುತ್ತೆ, ಲೋಯೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡೋದಿಲ್ಲ. ಮಾಡದೆ ಏನಾದ್ರು ನಾಳೆ ಏನಾದ್ರು ಒಂದು ಬುಲ್ಲಿಶ್ ಪ್ಯಾಟರ್ನ್ ಬಂದು ಕೂತ್ಕೊಳ್ತು ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಒಂದು ಅಸಂಪ್ಷನ್. ಅಂದರೆ ನಾನು ಜಸ್ಟ್ ಪ್ಯಾಟರ್ನ್ ಬರಿತೀನಿ ನೋಡ್ಕೊಳ್ರಿ. ಕ್ಯಾಂಡಲ್ ಸ್ಟಿಕ್ಸಲ್ಲಿ ಹಿಂಗೆ ಈ ಥರ ಹೋಗೋ ಸಾಧ್ಯತೆಗಳಿದೆ. ಸೊ ನಾಳೆ ಕ್ರೂಷಿಯಲ್, ನಿಜವಾಗ್ಲೂ ಏನು ಪ್ಯಾಟ್ರನ್ ಆಗತ್ತಾ? ಯಾಕೆಂದರೆ ಒಂದು ನಾವು ನೋಡಿರೋ ಪ್ರಕಾರ ಇಲ್ಲಿ ಒಂದು ಮೇಜರ್ ವಿಂಡೋ ಕೂಡ ಇದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಈ ವಿಂಡೋನ ಬ್ರೇಕ್ ಮಾಡಿಲ್ಲ, ಪ್ರೈಸಸ್ ಅಲ್ಲಿನೇ ರೇಂಜ್ ಆಗ್ತಾ ಇದ್ದಾನೆ. ಅಕಸ್ಮಾತ್ ಎನ್ ಪ್ಯಾಟ್ರನ್ ಆಗತ್ತೆ ಅಂತ ಅನಿಸ್ತು ಅಂದರೆ ಪ್ರಾಬಬ್ಲಿ ನಾಳೆ ಇಲ್ಲಿಂದಾನೇ ಒಂದು ಬುಲ್ಲಿಶ್ ಟ್ರೆಂಡ್ ಶುರು ಆಗೋ ಸಾಧ್ಯತೆಗಳಿದೆ. ಇನ್ ಕೇಸ್ ಇಲ್ಲ, ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ನಾವು ನೋಡಬೇಕಾಗತ್ತೆ ಯಾವ ಥರ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ರಿಲೇಟೆಡ್ ಟು ನಿಫ್ಟಿ. ಮತ್ತು ಇದರ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ 24,100 ಚಾಣಕ್ಯ ಸಪೋರ್ಟು, ಮತ್ತು ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,350. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಲ್ಲೇ ಇದೆ. ಆ್ಯಂಡ್ ಇವತ್ತಿನ ದಿವಸ ನಾ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ವಾಟ್ ಆರ್ ಆಲ್ ದಿ ಆಪರ್ಚುನಿಟೀಸ್, ಅದು ಒಂದು ಸತಿ ಚೆಕ್ ಮಾಡಿಬಿಡೋಣ. ಮೊದಲನೇದಾಗಿ ಮಾರ್ಕೆಟ್ ಮೇಲೆ ಹೋಗ್ತಿದ್ದಂಗೆ ಒಂದು ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಯಿತು, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಯಾವುದೇ ಥರ ಆಪರ್ಚುನಿಟಿ ಇಲ್ಲಿ ಕೊಡಲಿಲ್ಲ, ಮಾರ್ಕೆಟ್ ಬೀಳುತ್ತೆ ಅಂತ, ಕರೆಕ್ಟ್ ಅಲ್ವಾ? ದರ್ ಆಸ್ ಅಗ್ರೆಸಿವ್ ಡ್ರಾಪ್. ಸೊ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಏನಾದ್ರು ಪ್ರೈಸಸ್ ಮೂವ್ಮೆಂಟ್ ಆಗಿ ಮೇಲ್ ಬಂದರೆ ಪ್ರಾಬಬ್ಲಿ ಅದು ಎಲ್ಲಿ ತನಕ ಬರ್ಬೋದು, 24,375 ಅಥವಾ ಈ ರೇಂಜಿಗೆ ಬಂದ್ಬಿಟ್ಟು 24,350 ಈ ರೇಂಜಿಗೆ ಬಂದ್ಬಿಟ್ಟು ಒಂದು ಚಿಕ್ಕ ಪುಲ್ ಬ್ಯಾಕ್ ಕೊಟ್ಟರೆ ಮತ್ತೆ ಮಾರ್ಕೆಟು ಫರ್ದರ್ ಡೌನ್ ಸೈಡ್ ಹೋಗ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲೂ ಆಪರ್ಚುನಿಟೀಸ್ ನನಗೂ ಕಾಣಿಸ್ತಾ ಇಲ್ಲ. ನೋಡ್ರಿ, ಇಲ್ಲೊಂದು ಚಾನ್ಸ್ ಸಿಕ್ಕಿದೆ ಅಂತ ಅನ್ಸುತ್ತೆ. ನೋಡ್ರಿ, ಇಲ್ಲಿಂದ ಲೋಯೆಸ್ಟ್ ಪಾಯಿಂಟ್ ಇಲ್ಲ, ಇಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಸೊ ಪ್ರಾಬಬ್ಲಿ ನಿಫ್ಟಿಲಿ ನಮಗೆಲ್ಲೋ ಟ್ರೇಡಿಂಗ್ ಆಪರ್ಚುನಿಟೀಸ್ ಚಾನ್ಸ್ ಸಿಕ್ಕಿಲ್ಲ. ಪ್ರಾಬಬ್ಲಿ ಇಲ್ಲೂ ಒಂದು ಚಾನ್ಸ್ ಇದೆ ಅಂತ ಅನ್ಕೋತೀನಿ. ನೋಡ್ರಿ, ಈ ಸ್ಪಾಟಲ್ಲಿ ಒಂದು ಟ್ರಿಗರ್ ಆಗಿದೆ. ದಿಸ್ ವಾಸ್ ದಿ ಸಪ್ಲೈ ಝೋನ್. ಸೊ ಇದಾಯಿತು ನಿಫ್ಟಿಯ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಾಳೆ ಏನಾದ್ರು ನಿಜವಾಗ್ಲೂ ನಿಫ್ಟಿ ಮೇಲ್ ಹೊಟ್ಟೋದ ಅಂದರೆ ಎನ್ ಪ್ಯಾಟ್ರನ್ ಫಾರ್ಮೇಷನ್ ಆಗ್ಬಿಟ್ಟ ಅಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಎ ಬುಲಿಶ್ ಮೊಮೆಂಟಮ್ ಫ್ರಮ್ ದಟ್ ಡೇ. ಬ್ಯಾಂಕ್ ನಿಫ್ಟಿ ಡೈಲಿ ಚಾರ್ಟ್ ಪ್ರಕಾರ, ಬಿಕಾಸ್ ದೆರ್ ವಾಸ್ ಎ ಈವ್ನಿಂಗ್ ಸ್ಟಾರ್ ಕಂಟಿನ್ಯೂಸ್ ಅಪ್ಪರ್ ಶ್ಯಾಡೋಸ್ ಆಗಿ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಸೊ ಯಾವತ್ತಿಂದ ಮೇಲೆ ಹೋಗುತ್ತೆ ಸರ್, ನಾಳೆನೂ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗುತ್ತಾ ಅಂತ ಕೇಳಿದ್ರೆ ಇಲ್ಲಿ ಒಂದು ವಿಂಡೋ ಇದೆ. ಸ್ಟಿಲ್ ದಿಸ್ ವಿಂಡೋ ಇಸ್ ನಾಟ್ ಯೆಟ್ ಕ್ಲೋಸ್ಡ್. ಮೇ ಬಿ ಈ ವಿಂಡೋನ ಕ್ಲೋಸ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂತ ಕೂಡ ಅನ್ಕೋಬೋದು. ಇಲ್ಲಿಂದ ಮೇಲ್ಗಡೆ ಹೋಗೋ ಸಾಧ್ಯತೆಗಳಿದೆ. ನೋಡೋಣ ನಾಳೆನೂ, ಬಿಕಾಸ್ ಆಫ್ ಟೂ ಕಂಟಿನ್ಯೂಸ್ ಮಾರಿಬೋಸಸ್, ನಾಳೆನೂ ಒಂದು ಸ್ವಲ್ಪ ಬೇರಿಸ್ ಸೈಡೆ ಬ್ಯಾಂಕ್ ನಿಫ್ಟಿ ನೋಡೋಕ್ಕಿದೆ. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಹೇಳುತ್ತೆ? ಸಪೋರ್ಟ್ ಬಂದ್ಬಿಟ್ಟು 51,900 ಹೇಳ್ತಾ ಇದೆ. ಅದೇ ಥರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 53,100. ತುಂಬ ವೈಡ್ ರೇಂಜ್ ಇದೆ, ಸಿಕ್ಕಾಬಟ್ಟೆ ವೈಡ್ ರೇಂಜ್ ಇದೆ. ಆ್ಯಂಡ್ 5 ಮಿನಿಟ್ಸ್ ಗ್ರಾಫಲ್ಲಿ ಇವತ್ತಿನ ದಿವಸ ಅಗ್ರೆಸಿವ್ ಆಪರ್ಚುನಿಟಿ ಸಿಕ್ಕಿದೆ, ಎಸ್ಪೆಷಲಿ ಇನ್ ಬ್ಯಾಂಕ್ ನಿಫ್ಟಿ. ಮೇಲೆ ಹೋದಂಗೆಲ್ಲ ನಾವು ಸೇಲ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಚಾನ್ಸಿಗೆ ಬಂದಿಲ್ಲ. ಫುಲ್ ಬ್ಯಾಕ್ ಕೊಟ್ಟೇ ಇಲ್ಲ ಅವನು. ಮೇಲೆ ಹೋಯ್ತು, ಕೆಳಗೆ ಬಂದಂಗೆ ಬಾಡಿ ಸೈಜಸ್ ಎಲ್ಲ ಚಿಕ್ಕದಾಯಿತು, ಮತ್ತು ಪುನಃ ದರ್ ವಾಸ್ ಎ ಬಿಗ್ ಡ್ರಾಪ್. ಸೊ ಬೈಯರ್ಸ್ಗೆ ಸಿಕ್ಕಾಬಟ್ಟೆ ಫೇಲ್ಯೂರು. ಆ್ಯಂಡ್ ನಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲಿ ಒಂದೇ ಒಂದು ಕಡೆ ಸಿಕ್ಕಿದೆ ನೋಡಿ. ದರ್ ವಾಸ್ ಎ ಹೈವೇವ್ ಕ್ಯಾಂಡಲ್, ಕರೆಕ್ಟ್ ಅಲ್ವಾ? ಇಲ್ಲಿಗೆ ಹಾಕ್ಕೊಂಡ್ರೆ ನೋಡ್ರಿ, ಫೋರ್ತ್ ಕ್ಯಾಂಡಲ್, ದಟ್ ಈಸ್ ಅಟ್ 135 ದರ್ ವಾಸ್ ಅನ್ ಆಪರ್ಚುನಿಟಿ, ವೆರಿ ಬ್ಯೂಟಿಫುಲ್ ಆಪರ್ಚುನಿಟಿ. ಅದಾದ್ಮೇಲಿಂದ ದರ್ ಇಸ್ ಎ ಬಿಗ್ ಡ್ರಾಪ್. ಆಮೇಲೆ ಮತ್ತೆ ಮಾರ್ಕೆಟ್ ಏನಾಗಿದೆ, ದರ್ ಇಸ್ ಅ ಗುಡ್ ಕರೆಕ್ಷನ್ ಫ್ರಮ್ ದಿ ರಿವರ್ಸಲ್ ಸೈಡ್. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ. ನೆಕ್ಸ್ಟು ಫಿನ್ ನಿಫ್ಟಿ ನೋಡೋಣ. ನಿಫ್ಟಿ ಫೈನಾನ್ಸ್ ಡೋಜಿ ರಿವರ್ಸಲ್ ಕನ್ಫರ್ಮೇಷನ್ ನಮಗೆ ನಿನ್ನೆನೇ ಕೊಟ್ಬಿಟ್ಟಿತ್ತು. ಆ್ಯಂಡ್ ಆಸ್ ಪರ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಮಾರ್ಕೆಟ್ ಇವತ್ತು ಬೀಳಲೇಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಡೋಜಿ ವಾಸ್ ಮೇಕಿಂಗ್ ದಿ ಹೈಯೆಸ್ಟ್ ಪಾಯಿಂಟ್ ಆಫ್ ರೆಸಿಸ್ಟೆನ್ಸ್. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಪುಲ್ ಬ್ಯಾಕ್ ಕೊಡ್ತು ಅಂದರೆ ಮಾರ್ಕೆಟ್ ಇಲ್ಲಿ ತನಕ ಹೋಗುತ್ತೆ ಸರ್, 24,932. ಸೊ ಇಲ್ಲಿ ನಾವು ಏನು ಮಾಡ್ಬೋದು,
ಅರ್ಧಚಂದ್ರ ಸ್ಟ್ರಾಟಜಿ ಆದ ಕಾಲ್ ಸೆಲ್ ಮತ್ತು ಕಾಲ್ ಬೈ ಕೊಟ್ಕೋಬೋದು. ಸ್ನೇಹಿತರೆ, ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮಲ್ಲಿ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸು ಮತ್ತು ವಾಟ್ ಈಸ್ ಸ್ಟಾಕ್ ಮಾರ್ಕೆಟಿಂದ ಶುರು ಮಾಡಿ 3 ಡೇಸ್ ಕಂಟಿನ್ಯೂಸ್ ಕೋರ್ಸ್ ಇರುತ್ತೆ. ಇದು ಏನು ನಾನೇನು ಅರ್ಧಚಂದ್ರ ಸ್ಟ್ರಾಟಜಿ ಅಂತೆಲ್ಲ ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲ ಇನ್ನೂ ಡೀಟೇಲ್ ಆಗಿ ನಿಮಗೆ ಅವತ್ತಿನ ದಿವಸ ಕಲಿಯೋಕ್ಕೆ ಸಿಗುತ್ತೆ. ಅದಲ್ಲದೆ ಶನಿವಾರದ ದಿವಸ ಬೆಳಗ್ಗೆ 10:30 12:30 ಫ್ರೀ ಸೆಮಿನಾರ್ ಕೂಡ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಯಾರು ನಿಮ್ಮ ಇಂಟ್ರೆಸ್ಟೆಡ್ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಇತ್ತು ಅಂದರೆ ಅವ್ರನ್ನ ಕೂಡ ನೀವು ಕಳಿಸ್ಕೊಡ್ಬೋದು. ಸರ್, ನಾಳೆ ಏನಾಗ್ಬೋದು ನಿಫ್ಟಿ? ಸೇಮ್ ಲಾಜಿಕ್ಕು. ಇಲ್ಲಿ ಒಂದು ವಿಂಡೋಸ್ ಇದೆ, ಸ್ಟಿಲ್ ಇಟ್ ಇಸ್ ನಾಟ್ ಬೀನ್ ಕವರ್ಡ್. ಪ್ರಾಬಬ್ಲಿ ಬಂತು ಅಂದರೆ ಎಲ್ಲಿ ತನಕ ಬರ್ಬೋದು? 23,665 ತನಕ ಡೌನ್ಫಾಲ್ ನೋಡ್ತಾ ಇದ್ದೀನಿ. ಅದಾದಮೇಲಿಂದ ಮಾರ್ಕೆಟು ಮೇಲೆ ಹೋಗೋ ಸಾಧ್ಯತೆಗಳಿದೆ. ಚಾಣಕ್ಯ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ, ಸಪೋರ್ಟ್ ಬಂದ್ಬಿಟ್ಟು 24,100 ಇದೆ, ಮತ್ತು ರೆಸಿಸ್ಟೆನ್ಸ್ ತೊಗೊಂಡ್ರೆ 24,600. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಲ್ಲಿದೆ. ಆ್ಯಂಡ್ ಇವತ್ತಿನ ದಿವಸ ನಾ ಏನಾದ್ರು ಟ್ರೇಡಿಂಗ್ ಆಪರ್ಚುನಿಟಿ ಅಂತ ನೋಡ್ತಾ ಇದ್ದರೆ, ಮೇಜರ್ ಥಿಂಗ್ ಇಲ್ಲಿ ಏನಾಗಿದೆ, ಇಲ್ಲೂ ಕೂಡ ಹೆವಿ ಮೊಮೆಂಟಮ್ ಆಗಿದೆ, ಫುಲ್ ಬ್ಯಾಕು, ಬಿಗ್ ಡ್ರಾಪು. ಇಲ್ಲೂ ನನಗೇನು ಆಪರ್ಚುನಿಟಿ ಸಿಕ್ಕಿಲ್ಲ. ಪ್ರಾಬಬ್ಲಿ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿ ಹೋಗಿ ಬಿದ್ದಿದ್ದಾನೆ. ಇಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಾನೆ ನೋಡ್ರಿ, ದಿಸ್ ಇಸ್ ಒನ್ ಗುಡ್ ಚಾನ್ಸ್. ಹೈ ವೇವ್ ಕ್ಯಾಂಡಲ್ ಆಯಿತು. ಸೊ ಇಮಿಡಿಯೇಟ್ಲಿ ನಾನು ಹೈ ಟು ಲೋ ಒಂದು ಬಾಕ್ಸ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಒಂದೇ ಒಂದು ಟ್ರೇಡ್ ಟ್ರಿಗರ್ ಆಗಿದೆ ಅಷ್ಟೇ. ಟ್ರಿಗರ್ ಆಗಿ ಅಲ್ಲಿಂದ ಬೀಳಕ್ಕೆ ಶುರು ಮಾಡಿದೆ. ನೋಡೋಣ ನಿಫ್ಟಿ ಫೈನಾನ್ಸ್ ನಾಳೆ ಏನಾಗುತ್ತೆ ನೋಡೋಣ. ಫಾಲೋಡ್ ಬೈ ದಿಸ್ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಆಸ್ ಪರ್ ದಿ ಡೇ ಗ್ರಾಫ್ ಅದು ಕೂಡ ಪ್ರೈಸಸ್ ಫಾಲ್ ಆಗಿದೆ. ಆ್ಯಂಡ್ ದೆನ್ ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್. ಇನ್ ಕೇಸ್ ನಾಳೆ ಏನಾದ್ರು ಅಪ್ಪರ್ ಶ್ಯಾಡೋ ಆಗಿತ್ತು ಅಂದರೆ, ಏನೇನೋ ಡಿಸ್ಕಸ್ ಮಾಡಿದ್ವಿ, ಆದರೆ ಅನ್ಫಾರ್ಚುನೇಟ್ಲಿ ಶ್ಯಾಡೋ ಬಂದ್ಬಿಟ್ಟು ಮೇಲ್ಗಡೆ ತಾಕಿಲ್ಲ. ಸ್ಟಿಲ್ ವಿ ಹ್ಯಾವ್ ಎ ಚಾನ್ಸ್. ಮೇಲೆ ಏನಾದ್ರು ತಾಕ್ಬಿಟ್ಟು ಕೆಳಗಡೆ ಪುಲ್ ಬ್ಯಾಕ್ ಕೊಡ್ತು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಪ್ರೈಸಸ್ ಟು ಡ್ರಾಪ್ ಡೌನ್ ಟಿಲ್ 12,892. ಅಲ್ಲಿ ತನಕ ಬರೋ ಸಾಧ್ಯತೆಗಳಿದೆ. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಅದನ್ನು ಹೇಳ್ಬಿಡ್ತೀನಿ. 12,975 ನಮ್ಮ ರೆಸಿಸ್ಟೆನ್ಸ್ ಆಯಿತು ಅಂದರೆ 13,200 ನಮ್ಮ ರೆಸಿಸ್ಟೆನ್ಸ್. ಆ್ಯಂಡ್ ಇವತ್ತಿನ ದಿವಸ ನಮಗೆ ಆಪರ್ಚುನಿಟಿ ಎಲ್ಲಿ ಕೊಟ್ಟಿದೆ ಅಂತ ಹೇಳಿದ್ರೆ, ಒನ್ ಬಿಗ್ ಆಪರ್ಚುನಿಟಿ ಅಟ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಕರೆಕ್ಟಾ ನೋಡ್ರಿ, ಹೈ ಟು ಲೋ ಒಂದು ಬಾಕ್ಸ್ ಡ್ರಾ ಮಾಡ್ತೀನಿ ನೋಡ್ರಿ. ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಒಂದು, ಮತ್ತೆ ಹಾಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಯಾಕೆ? ಮೇಲ್ ಬ್ರೇಕ್ಔಟ್ ಆಗಿಲ್ಲ ಅಲ್ಲ. ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ 2. ಆಮೇಲೆ ಗ್ಯಾಪ್ ಡೌನ್ ಬೇರೆ ಆಯಿತು, ಪ್ರೈಸಸ್ ಕಂಟಿನ್ಯೂಸ್ ಆಗಿ ಬೀಳಕ್ಕೆ. ಆಮೇಲೆ ದೆರ್ ಇಸ್ ಒನ್ ಮೋರ್ ನೋಡ್ರಿ, ಇಲ್ಲಿ ಫಾಲಿಂಗ್ ವಿಂಡೋ ಆಯ್ತು ಇಲ್ಲಿ ವಿತ್ ಅಗ್ರೆಸಿವ್ ಸೆಲ್ಲಿಂಗ್. ಪ್ರೈಸಸ್ ಇಲ್ಲಿಂದ ಇಲ್ಲೇ ಒಂದು ಗುಡ್ ಆಪರ್ಚುನಿಟಿ ನಿಮಗೆ, ಯಾರಿಗೆ? ಸ್ಕ್ಯಾಲ್ಪರ್ಸ್ಗೆ. ಅಪ್ಪರ್ ಶ್ಯಾಡೋ, ಅಪ್ಪರ್ ಶ್ಯಾಡೋ, ಅಪ್ಪರ್ ಶ್ಯಾಡೋ, ಅಪ್ಪರ್ ಶ್ಯಾಡೋ. ಸೊ ಇಲ್ಲೂ ಕೂಡ ನಮಗೊಂದು ಒಳ್ಳೆ ಗುಡ್ ಆಪರ್ಚುನಿಟಿ. ಪ್ರೈಸಸ್ ಡ್ರಾಪ್ ಆಗುತ್ತೆ ಅಂತ ಆ ಪ್ರೈಸಿಗೆ ಬಂದಾಗೆಲ್ಲ ನಾವು ವಿ ಕುಡ್ ಹ್ಯಾವ್ ಟೇಕನ್ ಎ ಸೆಲ್ ಆರ್ಡರ್. ಸೊ ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಫಾಲೋಡ್ ಬೈ ದಿಸ್ ಸೆನ್ಸೆಕ್ಸ್. ಸೆನ್ಸೆಕ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆಸ್ ಪರ್ ದ ಡೈಲಿ ಗ್ರಾಫ್ ಅದು ಕೂಡ ಪ್ರೈಸಸ್ಸು ಕಂಟಿನ್ಯೂಸ್ ಆಗಿ ಬಿದ್ದಿದೆ. ಆ್ಯಂಡ್ ಆಲ್ಮೋಸ್ಟ್ ಲೋಯೆಸ್ಟ್ ಪಾಯಿಂಟಿಂದನೇ ಪುಲ್ ಬ್ಯಾಕ್ ತೊಗೊಂಡಿದ್ದಾನೆ. ಇಫ್ ಅಟ್ ಆಲ್ ಮಾರ್ಕೆಟ್ ಈಸ್ ಡಿಸೈನಿಂಗ್ ಎ ಎನ್ ಪ್ಯಾಟ್ರನ್, ಮಾರ್ಕೆಟು ನಾಳೆ ಬುಲ್ಲಿಶ್ ಹೋಗೋ ಸಾಧ್ಯತೆ ಇದೆ. ಅಂದರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ಗ್ಯಾರಂಟಿ ಅಲ್ಲ. ಪೇಪರ್ ಟ್ರೇಡ್ ಮಾಡಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ನಾಳೆ ಏನಾದ್ರು ಎನ್ ಪ್ಯಾಟ್ರನ್ ಕನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ಳಿ, ಇಟ್ ಈಸ್ ಅ ಕೈಂಡ್ ಆಫ್ ವಿ ಶೇಪ್ ರಿಕವರಿ. ಬಟ್ ಮಾರ್ಕೆಟ್ ಇಲ್ಲಿಂದ ಬುಲ್ಲಿಶ್ ಹೋಗೋ ಸಾಧ್ಯತೆಗಳು ತುಂಬ ಆಗುತ್ತೆ. ಇದಕ್ಕೆ ಫೈನಲಿ ನಮಗೇನೋ ದೇವರ ಅನುಗ್ರಹ ಇರಬೇಕಷ್ಟೆ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಹೋಯ್ತು ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಬಬ್ಲಿ ವಿ ಕ್ಯಾನ್ ಟೇಕ್ ಎ ಟ್ರೇಡ್ ಸಮ್ವೇರ್ ಅಟ್ ದಿಸ್ ಏರಿಯಾ. 79,000ಗೆ ಒಂದು ಪುಟ್ ಸೆಲ್ಲು ಮತ್ತು 78,000ಗೆ ಒಂದು ಪುಟ್ ಬೈ ಮಾಡಿ ವೆಯ್ಟ್ ಮಾಡ್ತಾ ಇರ್ಬೋದು. ಪ್ರಾಬಬ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಸೊ ನಾಳೆ ಇಟ್ ಈಸ್ ಎನ್ ಇಂಪಾರ್ಟೆಂಟ್ ಡೇ. ಎಸ್ಪೆಷಲಿ ನಿಫ್ಟಿದು ಬೇರೆ ಎಕ್ಸ್ಪೈರಿ ಡೇ ಕೂಡ ಇದೆ. ನಾಳೆ ಏನಾಗುತ್ತೆ ಅಂತ ನೋಡೋಣ ಅಂತ. ಇದು ಸೆನ್ಸೆಕ್ಸಿನ ಅನಾಲಿಸಿಸ್ಸು. ಮತ್ತು ಇವತ್ತಿನ ದಿವಸ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್ ನಮ್ಗೆ ಆಪರ್ಚುನಿಟಿ ಎಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ನಂಗೆ ಇಲ್ಲೆಲ್ಲೂ ಸಿಕ್ಕಿಲ್ಲ, ಮತ್ತು ಈ ಜಾಗದಲ್ಲಿ ಎಲ್ಲೂ ಸಿಕ್ಕಿಲ್ಲ ಆ್ಯಸ್ ಯೂಶುವಲ್. ಮತ್ತು ಪ್ರೈಸಸ್ ಅಲ್ಲೇ ರೇಂಜ್ ಆಗೋಯ್ತು. ಆ್ಯಂಡ್ ಇಲ್ಲಿ ಒಂದು ಕಡೆ ಹೈವೇವ್ ಕ್ಯಾಂಡಲ್ ಆಗಿದೆ, ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ದಟ್ ಮಚ್ ಬಿಗ್ ಆಪರ್ಚುನಿಟಿ. ಹೈ ಟು ಲೋ ಕನೆಕ್ಟ್ ಮಾಡಿದೆ ನೋಡ್ರಿ, ಈ ಸ್ಪಾಟ್ ಇಟ್ ಇಸ್ ನಾಟ್ ದಟ್ ಮಚ್ ಬಿಗ್ ಆಪರ್ಚುನಿಟಿ, ಬಟ್ ಒಂದು ಸಣ್ಣ ಪುಟ್ಟ ದುಡ್ಡು ಆಗಿರೋ ಸಾಧ್ಯತೆಗಳಿದೆ. ಸೊ ಸೆನ್ಸೆಕ್ಸ್ ಆಯಿತು. ಇದಲ್ಲದೆ ನಾವು ಬೇರೆ ಯಾವುದಾದ್ರೂ ನಮಗೆ ಸ್ಟಾಕ್ಸ್ ವೆದರ್ ಇಟ್ ಈಸ್ ದೇರ್ ಫಾರ್ ಇಂಪ್ಲಾಯ್ಡ್ ವಾಲಟಿಲಿಟಿ ಪರ್ಸೆಂಟೇಜ್ ಪ್ರಕಾರ ಅಂತ ಚೆಕ್ ಮಾಡಿಕೊಂಡ್ರೆ, ಜಸ್ಟ್ ಗಿವ್ ಮಿ 1 ಮಿನಿಟ್ ಟೈಮ್.
ಇಂಪ್ಲಾಯ್ಡ್ ವಾಲಟಿಲಿಟಿ ಪರ್ಸೆಂಟೇಜ್ ಪ್ರಕಾರ ಚೆಕ್ ಮಾಡಿಕೊಂಡ್ರೆ ಜಿಯೋ ಫೈನಾನ್ಸ್ ಒಂದು ಬರ್ತಾ ಇದೆ. ಬಟ್ ಇಟ್ ಇಸ್ ಸ್ಟಿಲ್ ಇನ್ನೂ ಮಾರ್ಕೆಟ್ ಓವರ್ ಎಕ್ಸ್ಟೆಂಡ್ ಆಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಜಿಯೋ ಫೈನಾನ್ಸಲ್ಲಿ ಒಂದು ಪುಲ್ ಬ್ಯಾಕ್ ಕೊಟ್ಟಿತ್ತು, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ ಹೋಗಿ ಒಂದು ಪುಲ್ ಬ್ಯಾಕ್ ಕೊಟ್ಟಿತ್ತು. ಅನ್ಫಾರ್ಚುನೇಟ್ಲಿ ಒನ್ಸ್ ಅಗೇನ್ ಇಟ್ ಇಸ್ ಸ್ಟಾರ್ಟೆಡ್ ಫಾಲಿಂಗ್ ಫರ್ದರ್ ಡೌನ್. ಸೊ ನಾಳೆಯಿಂದ ಒಂದು 3 to 4 days ಕಂಟಿನ್ಯೂಸ್ಲಿ ಪ್ರೈಸಸ್ಸು ಸೈಡ್ ವೇಸ್ ಆಗೋ ಸಾಧ್ಯತೆಗಳಿದೆ. ಸೊ ಇದಕ್ಕೆ ಶಾರ್ಟ್ ಸ್ಟ್ರಾಡಲ್ ಅಥವಾ ಕ್ರೆಡಿಟ್ ಬೇಸ್ ಸ್ಟ್ರಾಟಜೀಸ್ನ ನೀವು ಡಿಪ್ಲಾಯ್ ಮಾಡ್ಬೋದು. ಯಾವುದರಲ್ಲಿ? ಜಿಯೋ ಫೈನಾನ್ಸಲ್ಲಿ. ನಾಳೆ ಏನಾದ್ರು ಪ್ರೈಸಸ್ ಕಂಟಿನ್ಯೂಸ್ಲಿ ಬೀಳ್ಬೋದು ಅಥವಾ ಇಲ್ಲೇ ರೇಂಜ್ ಆಗಿಬಿಡ್ತಾನೆ. ಜಾಸ್ತಿ ಏನು ಹೇಳಕ್ಕೆ ಬರೋದಿಲ್ಲ. ದಿಸ್ ಇಸ್ ದ ಓನ್ಲಿ ಸ್ಟಾಕ್ ಫಾರ್ ಟುಮಾರೋ, ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜಿ. ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇದಲ್ಲದೆ ನಿಮ್ಗೆ ಯಾವುದಾದ್ರೂ ಒಂದು ಸ್ಟಾಕ್ ಮತ್ತು ಅನಾಲಿಸಿಸ್ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ನಿಮ್ಮ ಒಪಿನಿಯನ್ನು, ಬೇರೆ ಏನಾದ್ರು ಒಂದು ಕಂಟೆಂಟು ಇಂಟ್ರಾಡೇ ಬೇಕ್ರಾ ಅಥವಾ ಬೇರೆ ಯಾವ್ದಾದ್ರು ಕಂಟೆಂಟು ನೀವು ಆ್ಯಡ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನಮಗೆ ಫೀಡ್ಬ್ಯಾಕ್ ತಿಳಿಸಿ. ಹೌ ಇಟ್ ಈಸ್ ಗೋಯಿಂಗ್ ಸ್ನೇಹಿತರೆ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬೇಕಾ ಬೇಡವಾ, ಅಥವಾ ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಐ ವಿಲ್ ಬಿ ಏಬಲ್ ಟು ಅಪ್ಡೇಟ್ ಮೈ ಸೆಲ್ಫ್. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.